ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸತೀಶ್ ಜಾರಕಿಹೊಳಿ ಪುತ್ರಿಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಈ ಮೊದಲನೇ ಬಾರಿಗೆ ಕಣಕ್ಕೆ ಇಳಿದಿದ್ದಾರೆ. ಹಾಗೂ ಬಿಜೆಪಿ ಪಕ್ಷದಿಂದ ಎರಡನೇ ಬಾರಿಗೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಕೂಡ ಕಣಕ್ಕೆ ಇಳಿದಿದ್ದಾರೆ. ಈ ಜನರು ಯಾವ ಪಕ್ಷದ ಮೇಲೆ ಒಲವಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಯಿಂದ ಜೊಲ್ಲೆ ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ ಯಾರಿಗಿದ್ರಿ, ಕಾಂಗ್ರೆಸ್ಗೆ ಇದ್ದೀವಿ ಬಿಜೆಪಿಗೆ? ನಾವು ಏನಕತನ ಕಾಂಗ್ರೆಸ್ಗೆ ಇದ್ದೀವ್ರಿ, ಈಗ ಇದಕ್ಕೆ ಬಂದದೀವ್ರಿ. ಬಿಜೆಪಿ ಬಂದಿರಿ? ಯಾಕೆ ಬಿಜೆಪಿಗೆ ಯಾಕೆ ಬಂದ್ರಿ? ಒಂದಿಟ ನಮಗೆ ಅವ್ರಿಗೆ ಜಗಳ ಬತ್ರಿ, ಜಗಳ ಬರೋಣ ಇದಕ್ಕೆ ಬಂದದ್ರಿ. ಕಾಂಗ್ರೆಸ್ ಸರ್ಕಾರದಿಂದ ನೀವು ಏನು ಅನುಕೂಲದ ಏನು ಪಡೆದಿಲ್ರಿ? ಏನು ಮನಿ ಒಂದು ಹಾಕ್ಯಾರಲ್ಲ. ನಿಮ್ಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಜಮಾ ಆಗ್ತಾರೆ? ಆಗ್ತಾವ್ರಿ. ಗೃಹಲಕ್ಷ್ಮಿ ರೀ ಮತ್ತು ಗೃಹ ಜ್ಯೋತಿ ರೀ, ಮತ್ತು ಇದೆಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಮತ್ತು ಬಿಜೆಪಿಗೆ ಯಾಕೆ ನೀವು ಹೋಗಿರಿ? ಹಂಗಾರಿ ಮನ್ಯಾನವ್ರಟ ಆ ಕಡೆ ಅರ್ಧ ಈ ಕಡೆ ಅರ್ಧ ಅದಾದ್ರು ಮನ್ಯಾಗ 2 ಪಾರ್ಟಿ ಇದಾವ್ರಿ. ನೀವು ಬಿಜೆಪಿ ಓಟ್ ಹಾಕ್ತೀರಿ? ನೋಡ್ರಿ. ಜೊಲ್ಲೆರು ಯಾರು ಸೇರ್ತೀರಿ? ನೋಡ್ರಿ. ಲೋಕಸಭಾ ಚುನಾವಣೆ ನಡೆದವ್ರು ಈಗ ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ನಿಂತಿದ್ದಾರೆ, ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಿಂತಿದ್ದಾರೆ. ಅದಕ್ಕೆ ನೀವು ಯಾರಿಗೆ ಸಪೋರ್ಟ್ ಕೊಡ್ತೀರಿ, ಯಾರಿಗೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಗೆ ಮಾಡ್ತೀರಿ? ಯಾಕೆ ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ಯಾಕೆ ಹಾಕ್ತೀವಿ ಅಂದ್ರೆ ಕಾಂಗ್ರೆಸ್ನಿಂದ ನಮ್ಗೆ ಅನುಕೂಲ ಆಗೈತ್ರಿ. ನಾವು ದಿನ ಕೆಲ್ಸಕ್ಕೆ ಬರ್ತೀವಿ ರೀ ಇಲ್ಲಿ. ಬರೋಣ ಬಸ್ಸಿನ ಈಗ ನಮಗೆ ಅನುಕೂಲ ಐತ್ರಿ. ಬಸ್ಸಿನ ಆಧಾರ್ ಕಾರ್ಡ್ ಎಲ್ಲ ಆಧಾರ್ ಕಾರ್ಡ್ ಐತ್ರಿ, ಮತ್ತೆ ನಾವೆಲ್ಲ ಫ್ರೀದಾಗ ಹೋಗೋದು ಬರೋದು ಮಾಡ್ತೀವಿ ರೀ. ಬಿಜೆಪಿ ಸರ್ಕಾರ ಮೊದಲು ಬಿಜೆಪಿ ಸರ್ಕಾರದಾಗ ಏನು ನಿಮ್ಗೆ ಹೆಲ್ಪ್ ಆಗಿಲ್ರಿ? ಏನು ಹೆಲ್ಪ್ ಆಗಿಲ್ರಿ ನಮಗೆ. ಬಿಜೆಪಿ ಸರ್ಕಾರದಾಗ ಏನೇನು ಹೆಲ್ಪ್ ಮಾಡಿಲ್ರಿ ಅವ್ರ. ಈಗ ಏನೈತಿ 2,000 ರೂಪಾಯಿನೂ ಬಿಡ್ಲತ್ತಾರ್ರಿ, ಮತ್ತು ಈಗ ಬಸ್ಸಿಂದ ಫ್ರೀ ಆಧಾರ್ ಕಾರ್ಡ್ ಸಿದ್ದರಾಮಯ್ಯ ನಿಮಗೆ 5 ಗ್ಯಾರಂಟಿಗಳು ಯೋಜನೆ ಕೊಟ್ಟಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ನಮ್ಗೆಲ್ಲ ಚಲೋ ಆಗೈತ್ರಿ. 2,000 ರೂಪಾಯಿ ಗೃಹಲಕ್ಷ್ಮಿ, ನಿಮ್ಗೆ ಗೃಹ ಜ್ಯೋತಿ, ಅಕ್ಕಿ ರೊಕ್ಕ ಬರ್ತಾವ್ರಿ, ಗೃಹ ಜ್ಯೋತಿ ಐತಿ. ಅದಕ್ಕೆ ಸಿದ್ದರಾಮಯ್ಯದಿಂದ ನಮಗೆಲ್ಲ ಅನುಕೂಲ ಆಗೈತ್ರಿ. ಯಾವ ಪಕ್ಷಕ್ಕೂ ಬೆಂಬಲ ಕೊಡ್ತೀರಿ? ನಾವು ಕಾಂಗ್ರೆಸ್ಗೆ ಕೊಡ್ತೀವಿ. ಲೋಕಸಭಾ ಎಲೆಕ್ಷನ್ ನಡೆದಾರೆ ಸರ್. ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ನಿಂತಿದ್ದಾರೆ, ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ನಿಂತಿದ್ದಾರೆ. ನಿಮ್ಮ ಪಕ್ಷ ನಿಮ್ಮ ಯಾರಿಗೆ ನೀವು ಬೆಂಬಲ ಕೊಡ್ತೀರಿ? ಕಾಂಗ್ರೆಸ್ ಅವ್ರಿಗೆ ರೀ. ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್ದವ್ರಿಗೆ ಯಾಕೆ ಕೊಡ್ತೀರಿ? ಜನಪರ ಕಾರ್ಯಗಳು ಭಾಳ ಮಾಡ್ಯಾರ ಅವ್ರ. ಯಾಕೆ ಬಿಜೆಪಿ ಅವ್ರು ಮಾಡಿಲ್ರಿ? ಮಾಡ್ಯಾರ, ಆದ್ರೂ ತಲುಪಿಲ್ರಿ ಅವ್ರ ಕಾರ್ಯಗಳು ಅಷ್ಟೇ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವರಾಗಿರ್ಬೋದು, ನಿಮ್ಮ ವೈಫ್ ಅವರಾಗಿರ್ಬೋದು, ಅವ್ರಿಗೆ ಏನು ಗೃಹಲಕ್ಷ್ಮಿ ಜಮಾ ಆಗ್ತಾರೆ? ಗೃಹಲಕ್ಷ್ಮಿ ಆಗ್ತಾವ್ರಿ, ಮತ್ತು ಅಕ್ಕಿ ರೊಕ್ಕ ಜಮಾ ಆಗ್ತಾವ್ರಿ. ಕಾರಣ ನಿಮ್ಮ ಸಪೋರ್ಟ್ ಯಾರಿಗೈತ್ರಿ? ಕಾಂಗ್ರೆಸ್. ಆಮೇಲೆ ಸರ್ ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ನಿಂತಿದ್ದಾರೆ, ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಿಂತಿದ್ದಾರೆ. ನೀವು ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಕೊಡ್ತೀರಿ? ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀರಿ ಬೆಂಬಲ. ಕಾಂಗ್ರೆಸ್ ಪಕ್ಷ. ಯಾಕ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಕೊಡ್ತೀರಿ? ಅವ್ರು 4-5 ಅವ್ರದ್ದು ಇವು ಮಾಡ್ಯಾರಲ್ಲ, ಅವ್ರು 5 ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ತಂದಾರಿ, ಅದ್ರ ಸಂಬಂಧ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀರಿ. ನೀವು ಬಿಜೆಪಿಗೆ ಯಾಕೆ ಓಟ್ ಹಾಕೇನ್ರಿ? ಅದು ಹೇಳ್ತಾರ ಒಂದು ಮಾಡ್ತಾರ ಒಂದು ಮಾಡೋದಿಲ್ಲ ಅವ್ರು ಯಾವ್ದಾಗದೆ. ಏನು ಕಾಂಗ್ರೆಸ್ ಹೇಳ್ತಾರ ಅವರು ಮಾಡ್ತಾರೆ, ಅವ್ರು ಅದ್ರ ಸಂಬಂಧ ಅವ್ರಿಗೆ ನಾವು. ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ. ನಿಮ್ಮ ಮತ ಯಾರಿಗೈತ್ರಿ? ನಮ್ಮ ಮತ ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ ನಮ್ಗೆ ಎಲ್ಲ ಥರ ನಮ್ಗೆ ರೊಕ್ಕದಾಗಲಿ ಅಥವಾ ಈ ಕಾಳು ಕಡಿದಾಗಲಿ ಅಥವಾ ಯಾವುದಾರ ಸೌಲಭ್ಯ ಐತಿ ಬಡವ್ರಿಗೆ. ಬಿಜೆಪಿ ಯಾರು ಮಾಡಿಲ್ರಿ? ಬಿಜೆಪಿ ಅವ್ರು ಯಾರು ಬರಂಗಿಲ್ಲ, ಮಾಡಂಗಿಲ್ಲ, ಅವ್ರಿಗೆ ಹಾಕಂಗಿಲ್ಲ. ನಾವು ಈ 2,000 ರೂಪಾಯಿ ಸಿದ್ದರಾಮಯ್ಯ ಗ್ಯಾರಂಟಿಗಳು ಯೋಜನೆಗಳು ಎಲ್ಲ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಆಯ್ಗಳಿಗೆ ರೊಕ್ಕ ಬರ್ತಾವ್ರಿ? ಎಲ್ಲ ಬರ್ತಾವ್ರಿ, ಬಂದವ್ರಿ. ನಮ್ಮ ಎಲ್ಲ ಕಾಂಗ್ರೆಸ್ಸಿಂದ ಅನುಕೂಲ ಐತ್ರಿ? ಅನುಕೂಲ ಐತಿ. ಸರ್, ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನೋಡ್ತಾರೆ ಸರ್. ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಬಿಜೆಪಿಯಿಂದ ಅಣ್ಣಾಸಾಹೇಬ್ ಜೊಲ್ಲೆ ಅವರು. ನಿಮ್ಮ ಮತ ಯಾರಿಗೈತ್ರಿ? ನಮ್ದು ಕಾಂಗ್ರೆಸ್ಗೆ ಸರ್. ಯಾಕ್ರಿ ಕಾಂಗ್ರೆಸ್ಗೆ ಯಾಕೆ ನೀವು ಓಟ್ ಹಾಕ್ತೀರಿ? ನಾವು ಬಿಜೆಪಿ ಭ್ರಷ್ಟ ಸರ್ಕಾರ ಐತಿ ಸರ್. ಭಾರತದಾಗ ಭ್ರಷ್ಟಾಚಾರ ಹೆಚ್ಚಾಗಿದೆ ಸರ್. IT ಮತ್ತು IT ಸಲುವಾಗಿ ರೇಡ್ ಮಾಡ್ತಾರೆ ಸರ್ ಅವ್ರು. ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ. ಬಿಜೆಪಿ ಏನೋ ಅನುಕೂಲ ಮಾಡಿಲ್ರಿ ನಿಮಗೆ? ಬಿಜೆಪಿ ಏನೋ ಅನುಕೂಲ ಐತಿ. ಈ ಮನೆ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ನಿಮಗೆ ಕೊಡುಗೆ ಕೊಟ್ಟಾರೆ, ಹಾಗಾಗಿ ಹೆಚ್ಚಾಗಿದೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಕೊಡುಗೆಗಳು ಕೊಟ್ಟಾರೆ ಹೆಂಗ್ರಿ ಸರ್? ಈಗ ನಿಮಗೆ ಮೊನ್ನೆ ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇಂಥದ್ದೆಲ್ಲ ನಿಮ್ಗೆ ಇದನ್ನ ಹೇಳ
ಅದ್ರ ಬಗ್ಗೆ ನಿಮಗೆ ಬಡವರಿಗೆ ಅನುಕೂಲ ಆಗೈತೆ ಸರ್ ಬಡವರಿಗೆ ಅನುಕೂಲ ಆಗಿದೆ. ನಿಮ್ಮ ಚುನಾವಣೆ ನಡೆದವರು ಸರ್ ನಿಜವಾಗ್ಲೂ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಯನ್ನು ಕಣಕ್ಕಿಳಿದಿದ್ದಾರೆ ಬಿಜೆಪಿಯಿಂದ ಅಣ್ಣಾ ಸಾಬ್ ಜಲ್ಲೂರು ಕಣೆ ಸರ್ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಿ ಸರ್ ಪಕ್ಷ ಅನ್ನೋದಕ್ಕಿಂತ ನಮ್ಗೆ 10ನೇ ಊರಾಗ ನಮ್ಮ ಸಾವುಕಾರ ಊರ್ದನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋರ ಪ್ರಿಯಾಂಕಾ ಜಾರಕಿಹೊಳಿಗೆ ಓಟ್ ಹಾಕೋರ ಯಾಕಂದ್ರೆ ನಮ್ಮ ಸಾವುಕಾರ ಇಲ್ಲಿ ಉರುತನ ಈ ಊರಾಗಲಿ ಚಿಕ್ಕೋಡಿ ಆಗಲಿ ಕಾಗವಾಡ ಹಾರಗಿರಿ ಇವು 3 ಕ್ಷೇತ್ರ ಏನದಾವ ರೀ ನಮ್ಮ ಸಾವುಕಾರ ಉರುತನ BJP ಅಂತೂ ಓಟ್ ಬೀಳೋಕ್ಕೆ ಸಾಧ್ಯನೇ ಇಲ್ಲ ನಾವು ಓಟ್ ಹಾಕೋದು ಕಾಂಗ್ರೆಸ್ಗೆ ಕಾಂಗ್ರೆಸ್